ಈ ಜಗತ್ತೇನಾರ ಮೆಚ್ಚುಕ್ ಹೊರಟ್ರೆ ಹುಚ್ಚರ ಆಗ್ಬಿಡ್ತೀವಿ ನಾವು. ಯಾರನ್ನೂ ಬಿಡಲ್ಲ ಯಾಕಂದ್ರೆ ಅಂಗಡಿ ತಾ ಕೂತ್ಕೊಂಡ್ ಬಿಡಿ ಸೆತ್ಕೊಂಡ್ ಪ್ರಧಾನ ಮಂತ್ರಿ ಬೈತಾರೆ ಪುಣ್ಯಾತ್ಮರು. ನರಿಕತೆ ಮಾಡೋರು ಬಿಟ್ಟಾರೋ ಮಡಾಧಿಪತಿಗಳು ಬಿಟ್ಟಾರೋ ಯಾರನ್ನೂ ಬಿಡಲ್ಲ. ಯಾರೋ ಒಬ್ಬಂಗೆ ತುರುಗ್ನೂರವ್ರಿಗೆ ಅನ್ನಿಸ್ತಂತೆ, ತುರುಗ್ನೂರವನಿಗೆ ಇಡೀ ಊರವ್ರ ಕೈಲಿ ನಾವು ಒಳ್ಳೆಯ ಹೊಂದ್ಸ್ಕೋಬೇಕು, ಏನು ಮಾಡಾನೆ ಅಂತ. ಅದಕ್ಕೆ ಅವನು ಒಬ್ಬ ಸ್ನೇಹಿತನ ಕೇಳ್ದ, ಇಡೀ ಊರು ಜನವೆಲ್ಲ ನನ್ನ ಹೊಗಳ್ಬೇಕಣೋ, ಏನು ಮಾಡೋಣ ಹೇಳು ಅಂತ. ಆ ಸ್ನೇಹಿತ ಒಂದು ಉಪಾಯ ಹೇಳ್ಕೊಟ್ಟ ಅವನಿಗೆ. ನೋಡು, ನಾನು ಹೇಳ್ದಂಗೆ ಮಾಡು, ನೀನು ಇಡೀ ಊರೆಲ್ಲ ನೀನು ಹೊಗಳುತ್ತದೆ. ಏನು ಮಾಡೋಣ ಹೇಳು. ಏನಿಲ್ಲಪ್ಪ, ನೀ ಸ್ಕೂಲ್ ಕಟ್ಟಿಸ್ತೆ, ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೆ, ದೇವಸ್ಥಾನ ಕಟ್ಟಿಸ್ತೆ ಅಂದರೆ ಹೊಗಳುವುದಿಲ್ಲ. ಅವ್ರವ್ರ ಕೈಗೆ ಕಾಸು ಕೊಟ್ಬಿಡು. ಎಷ್ಟು ಕೊಡನೆ ಅಂದ. 500,000 ಕೊಟ್ಟರೆ ಹೊಗಳುವುದಿಲ್ಲ, 10,000 ಕೊಡಬೇಕು. ಒಂದೊಂದು ಮನೆಗೆ 10,000 ಕೊಡಬೇಕು. 20-25 ಲಕ್ಷ ಬೇಕಾಯ್ತದಲ್ಲಪ್ಪ ಅಂದ. ಅಪ್ಪ ನೀನು ಒಳ್ಳೆಯ ಹೊಂದ್ಸ್ಕೋಬೇಕಾದ್ರೆ ದುಡ್ಡು ಕೊಟ್ರೆ ಕಣೋ ಅಂದ. ಆ ದಣ ಬಾರ ಹೋದ್ರು ಆಯ್ತದ, ಬನ್ನೂರಲ್ಲಿ ಸೈಟ್ ಅದೇ ಮಾರೇ ಬಿಡ್ತೀನಿ ಅಂದ. ಮಾರ್ಬಿಡೋದಕ್ಕೆ ಅಂದ ಅವನು. ಸೈಟ್ ಮಾರ್ಬಿಟ್ಟು ದುಡ್ಡು ತಂದ. ನಾಳೆ ಬೆಳಿಗ್ಗೆ ಹಬ್ಬ ಊರಲ್ಲಿ, ಊರು ಸುತ್ತ ಬತ್ತವನೆ. ನಮಸ್ಕಾರ ಅಣ್ಣ ಅನ್ನೋದು, 10,000 ರೂಪಾಯಿ ಕೈ ಕೊಡೋದು. ಇದ್ಯಾಕಪ್ಪ ಅಂದರು ಕೆಲವರು. ಅಣ್ಣ ಏನೋ ನನ್ನ ಸಂತೋಷಕ್ಕೆ, ಏನೋ ನಾ ಸಂಪಾದನೆ ಮಾಡೋದು ನಮ್ಮೂರಿಗೆಲ್ಲ ಕೊಡಬೇಕು ಅನ್ನಿಸ್ತು, ಕೊಡ್ತಾವನೆ ಅಣ್ಣ, ತಗೊಳ್ಳಿ ಅಣ್ಣ ಅಂತ. ಕೆಲವ್ರು ಆಯ್ತು ಬಿಡಪ್ಪ ದೇವ್ರ ಒಳ್ಳೇದು ಮಾಡಲಿ ಅಂತ ಈಸ್ ಮಾಡಿಕೊಂಡ್ರು. ಕೆಲವ್ರು ಅಲ್ಲೂ ಕಾಳು ನನ್ನ ಮಕ್ಕಳು, ನಾನು ಹಿಂಗೆಲ್ಲ ಮುಟ್ಟೋದಿಲ್ಲ, ನನ್ನ ಹೆಂಡತಿ ಕೈ ಕೊಟ್ಬಿಡು ಅಂದರು. ಎಂಥ ಧರ್ಮಾತ್ಮರು ಹುಟ್ಟವ್ರೆ ಅಂದರೆ, ಈ ಎಲೆಕ್ಷನ್ನವ್ರು ದುಡ್ಡು ತಗೋದ್ರೆ ಹಂಗಂತಾರೆ. ನಾನು ಮುಟ್ಟಲ್ಲ, ನನ್ನ ಹೆಂಡತಿ ಕೈ ಕೊಟ್ಟು ಅಲ್ಲೋ ಕೊಟ್ಮೇಲೆ ಈಸ್ಕೊಲ್ ನೀವು ಪುಣ್ಯಾತ್ಮ. ಈಸ್ಕೊಂಡವನಿಗಿಂತೂ ದೊಡ್ಡ ಕಳ್ಳ ಅವನು. ಇಡೀ ಊರಿಗೆಲ್ಲ 10,000 ಹಂಚ್ತಕ್ಕಣ್ರಿ. ಎಲ್ಲಕ ಹಂಚ್ಬಿಟ್ಟು ಬೆಳಗ್ಗೆ ಎದ್ದು ಇನ್ನು ಊರಿಗೆಲ್ಲ ದುಡ್ಡು ಹಂಚಿವನಿ. ಹೊಗಳದೇ ಇದ್ದಾರೆ ನನ್ನ ಸ್ನಾನ ಮಾಡ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಹಣೆ ಮೇಲೆ ನಾಮಾಕ್ಷತೆ ಗಂಧ ತಿಲಕ ಇಟ್ಕೊಂಡು ಏನು ತುರುಗ್ನೂರು ಬೀದಿಲು ಹೋಯ್ತಾವನೆ. ಆ ಹೆಂಗಸರು, ಅಯ್ಯೋ ಅಯ್ಯವ್ವ ಧರ್ಮಾತ್ಮ ಕಣವ, ಯಾವ ತಾಯಿ ಮಗನಪ್ಪ ನೀನು, ಕಿತ್ಕತಿನೂ ಕಾಲದಲ್ಲಿ 10,000 ಕೊಟ್ಟಲ್ಲ ಪುಣ್ಯಾತ್ಮ. ದೇವ್ರು ಒಂದು ಭಾಗ, ನೀನೊಂದು ಭಾಗ ಕಣಪ್ಪ, ನೀ ಚೆನ್ನಾಗಿರ್ಬೇಕನಪ್ಪ, ನೀ ಚೆನ್ನಾಗಿರ್ಬೇಕನಪ್ಪ ಅಂದರು. ಆಹಾ, ಏನು ಹೊಗಳಿಕೆ ಕೇಳಕೊಂಡು ಹೋಯ್ತಿದ್ದ. ಆನಂದ ಆಗ್ಬಿಡ್ತವನಿಗೆ, ತುಂಬ ಸಂತೋಷ ಆಗೋಯ್ತು ಅವನಿಗೆ. ಆ ಸ್ನೇಹಿತರ ಹತ್ರ ಬಂದು ಹೇಳ್ದ, ನೋಡ್ದ ಹೆಂಗೆ ಹೊಗಳಿದ್ರು ಅಂದ. ಇನ್ನೊಬ್ಬ ಫ್ರೆಂಡ್ ಅಂದ, ನೋಡಪ್ಪ ನೀನೇನು ಕೊಟ್ಟಿದ್ರು ಮುಂಚೆರು ಹೊಗಳಿದ್ರು ಕೇಳಿಸ್ಕೊಂಡೆ, ಇಂಚರು ಕೇಳಿಸ್ಕೋಬೇಕು ನೀನು ಜನೇನಂದರು ಅಂತ ಗೊತ್ತಾಯ್ತದೆ ಅಂದ. ಹಂಗಂದ್ರೆ ಅವ್ರು ಮುಂಚೆ ಓಡಾಡಬೇಡ, ಅವ್ರು ಕಾಣ್ತಿರೋ ಜಾಗದಲ್ಲಿ ನಿಂತ್ಕೋ, ಅವ್ರೇನು ಮಾತಾಡ್ತಾರೆ ಕೇಳಿಸ್ಕೊ ಅಂದ. 4 ಜನ ಹೋಗಿ ಪೆಟ್ಟಿ ಅಂಗಡಿ ಇಂಚರ ಔತ್ಕೊಂಡು ಕೂತ್ಕೊಬಿಟ್ಟ ಅವನು. ಅಲ್ಲೊಬ್ಬ ಶುರು ಮಾಡ್ದಲ್ಲೋ, ನೆನ್ನೆ ಇಟ್ಕಿದಂಗೆ ಆ ಮರಿಗೋಡನ ಮಗ 10,000 ಕೊಟ್ಟನಲ್ಲ, ಕಳ್ಳನ ಮಗ ಎಲ್ಲಿ ತಂದಿರ್ಬೋದು ಅಂದ ಅವನು. ಇವನು ಅನ್ಕಂಡ, ನಮ್ಮ ಅಪ್ಪನ ಮನೆ ಸೈಟ ಮಾರ್ಬಿಟ್ಟು ನಾ ತಾನೆ ಕಳ್ಳನ ಮಗ ಅಂತವನಲ್ಲಿ ಇವನು ಅಂದ. ಅದಕ್ಕೆ ಇನ್ನೊಬ್ಬ ಅಂದ, ಸುಮ್ಮನೆ ಟೀ ಕುಡಿಯೋ, ಅವ್ರ ತಾತ ನಾ 3ನೇ ಅರ್ಧ ಹಾಳು ಮಾಡಿದಾಕ ನಾ ಕಳ್ಳನ ಮಗ ಕೊಡ್ತಾನೆ ಅಂದವನು. ನಮ್ಮ ತಾತ ಯಾವಾಗ ಹಾಳು ಮಾಡಿದ್ನಪ್ಪ, ಎಂಥ ಮಾತು ಅಂದ್ಬಿಟ್ನೋ. ನೊಂದ್ಕ ಬಂದ್ಬಿಟ್ಟ ಕಣ್ಣೀರು ಹಾಕೊಂಡು. ಅವಯ್ಯ ಹಿಂಗಂದ ಕಣೋ ಅಂದ. ಅವನ ಹಂಗನ್ನ, ಅವನ ಅಕ್ಕ ಬಿಡು. ಅಲ್ಲೋಡು, ಅಲ್ಲೊಂದು 4 ಜನ ಹೆಣ್ಮಕ್ಳು ಆ ಮನೆ ಜಗಲಿ ಕಟ್ಟೆ ಮೇಲೆ ಕೂತ್ಕ ಏನೋ ಮಾಡ್ತಾವ್ರು ನೋಡಲ್ಲಿ, ಅಲ್ಲೋ ಗೋಡೆ ಬರಲಿ ನಿಂತ್ಕೊ, ಅವ್ರೇನಾದ್ರು ಕೇಳಿಸ್ಕೊ ಅಂದ. ಆ ಜಗಲಿ ಕಟ್ಟೆ ಮೇಲೆಲ್ಲ ಅಕ್ಕಿಯವರಾಗಿನೋ ಏನೋ ಸೋಸ್ತಾ ಕ್ಲೀನ್ ಮಾಡ್ತಾ ಕೂತಿದ್ರು. ಇವನೋ ಗೋಡೆ ಮೇಲೆ ನಿಂತ್ಕೊಂಡ. ಅಲ್ಲೊಬ್ಳು ಶುರು ಮಾಡ್ಲು, ಸಾಕಾಕ ಅವಣ್ಣ ಎತ್ಕಿದಂಗೆ 10,000 ಕೊಟ್ಟನಲ್ಲ, ನಂಗೇನೋ ಅನುಮಾನ, ಯಾರವ ಕೊಟ್ಟಾರ ಹಂಗೆ, ನಂಗೆ ಯಾಕೋ ಅನುಮಾನ ಅಂದ್ಲು. ಈಸ್ಕೊಂಡವಳೆ. ಅಯ್ಯೋ ದೇವರಂತೆ ಮನ್ಸ ಹೋಗಪ್ಪ ಅಂದ್ಬಿಟ್ಟು ಈಗ ಅನುಮಾನ ಬಂದಿದೆ ಮಧ್ಯಾಹ್ನದಲ್ಲಿ, ನಡು ಮಧ್ಯಾಹ್ನದಲ್ಲಿ. ಅದಕ್ಕೆ ಇನ್ನೊಬ್ಳು ಅಂದ್ಲು, ಜಯ ಸುಮ್ಮನೆ ಗೂಡ ಬಿಡಿಸು, ಗೌರ್ಮೆಂಟಿಂದ 1 ಲಕ್ಷ ಬಂದಿತ್ತಂತೆ, 99 ನುಂಗ್ಬಿಟ್ಟು 10 ಕೊಟ್ಟವನೇ ಅಂದ್ಲು ಅವಳು. ಧೂಳು ತೆಗ್ದು ತಲೆ ಮೇಲೆ ಉಯ್ಕೊಬಿಟ್ಟ ಅವನು. ಎಂಥ ಹುಚ್ಚ ಕೆಲಸ ಮಾಡ್ಕೊಂಡಪ್ಪ.